ಬಿಡದಿ ಟೌನ್ಶಿಪ್ ಫೈಟ್ ಸರ್ಕಾರಕ್ಕೆ ಬಿಜೆಪಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಈಗ ಬಿಡದಿ ಟೌನ್ಶಿಪ್ನ ಜಟಾಪಟಿ ಏನು ನಡೀತಾ ಇದೆ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ, ಆ ವಿಚಾರದಲ್ಲಿ ಇದೀಗ ಸರ್ಕಾರಕ್ಕೆ ಬಿಜೆಪಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಪಾದಯಾತ್ರೆಗೆ BY ವಿಜೇಂದ್ರ ಆ್ಯಂಡ್ ಟೀಮ್ ಸಜ್ಜಾಗ್ತಾ ಇರುವಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಅವರ ತಂಡ, ಅಂದರೆ ಬಿಜೆಪಿ ನಾಯಕರುಗಳು ಪಾದಯಾತ್ರೆ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡದೇ ಇದ್ದರೆ ಪಾದಯಾತ್ರೆ ಮಾಡಲಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಿಡದಿಯಿಂದ ಬೆಂಗಳೂರಿನವರೆಗೂ ಕೂಡ ಪಾದಯಾತ್ರೆ ಮಾಡೋದಕ್ಕೆ ಸಜ್ಜಾಗ್ತಾ ಇರುವಂಥದ್ದು. ಅಧಿವೇಶನದ ಆರಂಭಕ್ಕೂ ಮೊದಲೇ ಪಾದಯಾತ್ರೆಗೆ ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ. 3 ದಿನಗಳ ಕಾಲ ಈ ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ನಡೆಸ್ತಾ ಇದೆ. ಅತಿ ಶೀಘ್ರದಲ್ಲೇ ಕಮಲ ಪಡೆ ಈ ಪಾದಯಾತ್ರೆಯ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಬಿಡದಿ ಟೌನ್ಶಿಪ್ ಜಟಾಪಟಿಯಲ್ಲಿ ಸರ್ಕಾರಕ್ಕೆ ಬಿಜೆಪಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಈ ಕೂಡಲೇ ನೀವು ಕೈ ಬಿಡಬೇಕು. ಒಂದು ವೇಳೆ ರೈತರಿಗೆ ವಿರುದ್ಧವಾಗಿ ನೀವು ಈ ಟೌನ್ಶಿಪ್ ಅನ್ನ ಮಾಡಿದ್ರೆ, ಇಲ್ಲದೇ ಇದ್ರೆ ಬಿಡದಿ ಟು ಬೆಂಗಳೂರು ನಾವು ಪಾದಯಾತ್ರೆಯನ್ನ ಮಾಡ್ತೇವೆ, ಬಿಡದಿಯಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು BY ವಿಜೇಂದ್ರ ಅವರು. ಸದ್ಯದಲ್ಲೇ ಇದರ ಪಾದಯಾತ್ರೆಯ ದಿನಾಂಕವನ್ನು ಕೂಡ ಘೋಷಣೆ ಮಾಡ್ತೇವೆ ಅಂತ ಕೂಡ ಹೇಳಲಾಗಿದೆ. 3 ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಮುಂದಿನ ಬುಧವಾರದ ಒಳಗೆ ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡಬೇಕು ಅಂತ ಹೇಳಿ, ಅಂದರೆ ಮುಂದಿನ ಬುಧವಾರಕ್ಕೆ ಡೆಡ್ಲೈನನ್ನು ಕೂಡ ಬಿಜೆಪಿ ಕೊಟ್ಟಿದೆ. ಆ ಡೆಡ್ಲೈನ್ನ ಒಳಗೆ ನೀವು ಕೈ ಬಿಡದೇ ಇದ್ದರೆ ತಿಂಗಳಾಂತ್ಯಕ್ಕೆ ಪಾದಯಾತ್ರೆಯನ್ನು ಮಾಡೋದಕ್ಕೆ ಬಿಜೆಪಿ ನಾಯಕರು ಸಜ್ಜಾಗ್ತಾ ಇರುವಂಥದ್ದು. 3 ದಿನಗಳ ಕಾಲ ಬಿಡದಿಯಿಂದ ಬೆಂಗಳೂರಿನವರೆಗೂ ಕಾಲ್ನಡಿಗೆಯ ಮೂಲಕ ಬಂದು ಬಿಡದಿ ಟೌನ್ಶಿಪ್ಪನ್ನು ಕೈ ಬಿಡಬೇಕು ಅಂತ ಹೇಳಿ ಆಗ್ರಹಿಸಲಾಗತ್ತೆ. 3 ದಿನ ಬಿಡದಿಯಿಂದ ಬೆಂಗಳೂರಿನತ್ತ ನಡೆದುಕೊಂಡು ಬರೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ಮುಜುಗರ ತರಿಸೋದಕ್ಕೆ ಬಿಜೆಪಿ ಈ ಮೂಲಕ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಸರ್ಕಾರಕ್ಕೆ ಸಾಕಷ್ಟು ಇಕ್ಕಟ್ಟಿನಲ್ಲಿ ಸಿಲುಕೊಂಡ್ಬಿಟ್ಟಿದೆ ಈ ವಿಚಾರವಾಗಿ. ಈ ನಡುವೆ ಯಾಕಂದರೆ ದೇವೇಗೌಡರು ಕೂಡ ಪತ್ರವನ್ನು ಬರೆದಿದ್ದರು, ದಳಪತಿಗಳು ಒಂದು ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಇದೀಗ ಕೇಸರಿ ಪಡೆ ತನ್ನ ಹೋರಾಟವನ್ನು ಕೂಡ ತೀವ್ರಗೊಳಿಸ್ತಾ ಇದೆ. ಈ ಪ್ಲಾನ್ನಿಂದಾಗಿ ಅಧಿವೇಶನ ಆರಂಭ ಆಗೋದಕ್ಕಿದೆ. ಅಧಿವೇಶನ ಆರಂಭ ಆಗೋದರಲ್ಲಿಯೇ ಪಾದಯಾತ್ರೆಯನ್ನು ಮಾಡೋದಕ್ಕೆ ಬಿಜೆಪಿ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಪಾದಯಾತ್ರೆ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಈ ಮೂಲಕ ಪ್ಲಾನ್ ಮಾಡಲಾಗಿದೆ. ಮಾರ್ಗ ಮಧ್ಯೆ ಅಂದರೆ ಏನು ಪಾದಯಾತ್ರೆ ಮಾಡ್ಕೊಂಬರ್ತಾರಲ್ಲ, ಸುಮ್ಮನೆ ಪಾದಯಾತ್ರೆ ಮಾಡ್ಕೊಂಬರೋದಲ್ಲ, ಮಧ್ಯದಲ್ಲಿ ಒಂದಷ್ಟು ಸಭೆಗಳನ್ನು ಸಮಾರಂಭಗಳನ್ನು ಕೂಡ ಮಾಡಲಾಗತ್ತೆ. ಅದರಲ್ಲೂ ಕೂಡ ಜನಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಲಾಗತ್ತೆ. ಇದಕ್ಕೂ ಕೂಡ ತೀರ್ಮಾನ ಮಾಡಲಾಗಿದೆ. ಪಾದಯಾತ್ರೆಯಲ್ಲಿ ಎಲ್ಲ ನಾಯಕರು ಕೂಡ ಭಾಗವಹಿಸಬೇಕು ಅನ್ನೋ ಸೂಚನೆ, ಅಂದರೆ ಬಿಜೆಪಿಯ ಎಲ್ಲ ಕಿರಿಯ ನಾಯಕರು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು. ಈ ಮೂಲಕ ಬಿಜೆಪಿಯ ಒಗ್ಗಟ್ಟನ್ನು ಕೂಡ ಪ್ರದರ್ಶಿಸಬೇಕು ಅನ್ನುವ ಕಾರಣಕ್ಕೆ ಎಲ್ಲರೂ ಭಾಗವಹಿಸಿ ಅನ್ನುವ ಸೂಚನೆಯನ್ನು ಕೂಡ ಕೊಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.